ನೋಡಿ, ಕಳೆದ 20 ದಿನಗಳಲ್ಲಿ ಸೋಂಕು ನಿಧಾನವಾಗಿ, ಅಂದರೆ ಈ ಮಳೆ ಶುರುವಾಯ್ತಲ್ಲ ಪ್ರೀ ಮಾನ್ಸೂನ್, ಅವಾಗಿಂದ ಗ್ರ್ಯಾಜುಯಲ್ ಆಗಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾಳೆಯಿಂದಲೇ ರಾಜ್ಯದಲ್ಲಿ ಕೋವಿಡ್ ಟೆಸ್ಟ್ ಅನ್ನು ಮಾಡ್ತಾರಂತೆ. ರಾಜ್ಯದಲ್ಲಿ ಒಟ್ಟು 35 ಕೊರೋನಾ ಕೇಸ್ ಇದೆ. ಬೆಂಗಳೂರು ಒಂದರಲ್ಲೇ 32 ಕೇಸ್ ಇದೆ. ಸೊ ಹಾಗಾಗಿ ಬೆಂಗಳೂರು ಯಾವಾಗಲೂ ಕೂಡ ಹಾಟ್ಸ್ಪಾಟ್ ಇದೆ. ನಿಮಗೆ ಮೊದಲ ಅಲೆ, ಎರಡನೇ ಅಲೆ, ಮೂರನೇ ಅಲೆ ಎಲ್ಲ ಸಂದರ್ಭದಲ್ಲೂ ಹಾಟ್ಸ್ಪಾಟ್. ಯಾಕೆಂದರೆ ಪಾಪ್ಯುಲೇಷನ್ 1.5 ಕೋಟಿ ಇದೆ. ನೋಡಿ, ಈಗ ರಾಜ್ಯದಲ್ಲಿ ಕೊರೋನಾ 35 ಕೇಸ್ ಡಿಟೆಕ್ಟ್ ಆಗಿದೆಯಲ್ಲ, ಅದರಲ್ಲಿ 32 ಬೆಂಗಳೂರಲ್ಲೇ ಇದೆ. ಬಳ್ಳಾರಿನಲ್ಲಿ 1 ಕೇಸ್ ಪತ್ತೆಯಾಗಿದೆ, ವಿಜಯನಗರದಲ್ಲಿ 1 ಪತ್ತೆಯಾಗಿದೆ, ಆಮೇಲೆ ಬೆಳಗಾವಿನಲ್ಲಿ 1 ಕೇಸ್ ಪತ್ತೆಯಾಗಿದೆ. ಇಷ್ಟೇ 32 + 1 + 1 + 1 35 ಕೇಸು. ಇನ್ಯಾವ ಜಿಲ್ಲೆನಲ್ಲೂ ಕಾಣಿಸ್ಕೊಂಡಿಲ್ಲ. ಅದಕ್ಕೆ ನಾನು ಹಾಟ್ಸ್ಪಾಟ್ ಬೆಂಗಳೂರು ಅಂತ ಹೇಳಿದ್ದು. 35 ಕೇಸ್ನಲ್ಲಿ 98% ಕೇಸು ನಮ್ಮ ಬೆಂಗಳೂರಿನಲ್ಲೇ ಇದೆ. ಅಲ್ಲಲ್ಲಿ ಈಗ ಬೆಳಗಾವಿನಲ್ಲಿ ಒಂದು ಗರ್ಭಿಣಿಯಲ್ಲಿ ಡಿಟೆಕ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಪುಟ್ಟ ಮಕ್ಕಳಲ್ಲಿ ಕಾಣಿಸ್ಕೋತಾ ಇದೆ. ಸ್ವಲ್ಪ ಆತಂಕದ ವಿಚಾರ. ಬಟ್ ಎಲ್ಲರದು ಮೈಲ್ಡ್ ಸಿಂಪ್ಟಮ್ಸ್, ನಥಿಂಗ್ ಟು ವರಿ. ಇನ್ನು ನೋಡಿ, ಬೆಂಗಳೂರಿನಲ್ಲಿ 9 ತಿಂಗಳ ಮಗು ಸೇರಿ 3 ಮಕ್ಕಳಿಗೆ ಒಟ್ಟು ಕೋವಿಡ್ ಪಾಸಿಟಿವ್ ಆಗಿದೆ. 9 ತಿಂಗಳಿನ ಮಗು ಒಂದು, ಅದು ಸೇರಿದಂತೆ 3 ಮಕ್ಕಳಿಗೆ ವಾಣಿವಿಲಾಸ ಆಸ್ಪತ್ರೆಯಲ್ಲಿ 3 ಕೂಡ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಎಲ್ಲ ಮಕ್ಕಳು ಆರೋಗ್ಯವಾಗಿದ್ದಾರೆ ಅಂತ ವೈದ್ಯರ ಮಾಹಿತಿ. ನೀವು ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬರುತ್ತೆ. ಸಿಂಪ್ಟಮ್ಸ್ ಏನೋ ಒಂದು ಕೋಲ್ಡು, ಒಂದು ಸಣ್ಣದಾಗ ಒಂದು ಕಾಫು ಇದು ಕಂಡು ಬಂದಿರುತ್ತೆ. ಅದಕ್ಕೇನು ಟ್ರೀಟ್ಮೆಂಟ್ ಕೊಡಬೇಕು, ಆ್ಯಂಟಿಬಯೋಟಿಕ್ ಕೊಟ್ಟು ಅದಕ್ಕೆಲ್ಲ ಏನು ರೆಡಿ ಮಾಡಬೇಕು ಆ ಕೆಲಸವನ್ನು ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ರೈಟ್ ನೌ ಯಾವ ಅಲೆಯಲ್ಲೂ ಕೂಡ ಬೆಂಗಳೂರೇ ಹಾಟ್ಸ್ಪಾಟ್. ಹಾಗಾಗಿ ಈಗ ಒಂದೇ ದಿನ 3 ಮಕ್ಕಳಿಗೆ ಕಾಣಿಸ್ಕೊಂಡಿದೆ, ಒಂದೇ ದಿನ ತುಂಬ ಜನರಿಗೆ ಬರ್ತಾ ಇದೆ. ಏನಾದರೂ ಡೇಂಜರ್ ಅನ್ನುವಂತಹ ಸಿಚುಯೇಷನ್ ಏನಾದರೂ ಕಂಡು ಬರ್ತಾ ಇದೆಯಾ ಬೆಂಗಳೂರಿನಲ್ಲಿ, ಹೇಗೆ ಅಂತ? ಅರವಿಂದ್, ಡೇಂಜರ್ ಅನ್ನುವಂತಹ ಸಿಚುವೇಶನ್ ಏನಿಲ್ಲ, ಆದರೆ ಕೇಸಸ್ಗಳ ಸಂಖ್ಯೆ ಏನಿದೆ ಅದು ನಿಧಾನಕ್ಕೆ ಏರಿಕೆ ಆಗ್ತಾ ಇದೆ. ಹಾಗಾಗಿ ಈಗ ಆತಂಕ ಪಡುವಂತಹ ವಾತಾವರಣ ಇಲ್ಲದೆ ಇದ್ರೂ ನಿರ್ಲಕ್ಷ್ಯ ಬೇಡ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡುವಂತಹ ಕೆಲಸವನ್ನ ಆರೋಗ್ಯ ಇಲಾಖೆ ಮಾಡಿದೆ. ಯಾಕಂದ್ರೆ ಈ ಹಿಂದಿನ ಕೋವಿಡ್ ಬಂದಾಗ ಏನೆಲ್ಲ ಅವಾಂತರಗಳು ಆಗಿತ್ತು ಅನ್ನುವಂಥದ್ದು ಎಲ್ಲರೂ ಕೂಡ ನೋಡಿದ್ದಾರೆ. ಹಾಗಾಗಿ ಈ ರೀತಿಯ ಪ್ರಿಕಾಷನ್ಸ್ ಗಳನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಆದ್ರೆ ಒಂದು, ಈ ಬಾರಿ ಕಾಣಿಸ್ಕೊಳ್ಳಿರುವಂತಹ ತಳಿ ಏನಿದೆ ಅದು ತೀರಾ ಸಿಂಪ್ಟಮ್ಸ್ ತುಂಬಾ ಡೇಂಜರಸ್ ಆಗಿರೋದಿಲ್ಲ. ಈಗ ಆರಂಭಿಕ ಹಂತದಲ್ಲಿ ತೀರಾ ಹಾಸ್ಪಿಟಲೈಸ್ ಆಗ್ತಾ ಇಲ್ಲ. ಆದ್ರೆ ಒಂದು ಆತಂಕ ಅಂದ್ರೆ ಬೆಂಗಳೂರಿನಲ್ಲಿ ಒಟ್ಟು 3 ಮಕ್ಕಳು, ಅದರಲ್ಲೂ ಕೂಡ 9 ತಿಂಗಳ ಮಗು ಸೇರಿ 3 ಮಕ್ಕಳಲ್ಲಿ ಕಾಣಿಸ್ಕೊಂಡಿದೆ. ಸೊ ಹಾಗಾಗಿ ಮಕ್ಕಳನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಆಸ್ಪತ್ರೆಯಲ್ಲಿ ಇರಿಸಿ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಕೊಟ್ಟು ಈಗ 3 ಮಕ್ಕಳ ಆರೋಗ್ಯ ಸ್ಥಿತಿ ಕೂಡ ಸುಧಾರಿಸಿಕೊಂಡಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಅದೇ ಅರವಿಂದ್, ಯಾವ ರೀತಿ ಅಂದ್ರೆ ಇಮ್ಯುನಿಟಿ ಪವರ್ ಯಾರಿಗೆ ಕಡಿಮೆ ಇರುತ್ತೆ ಅವ್ರಿಗೆ ತುಂಬಾ ಬೇಗವಾಗಿ ಕಾಣಿಸ್ಕೊಳ್ಳುತ್ತೆ. ಅದರಲ್ಲೂ ಗರ್ಭಿಣಿಯರಿಗೆ, ಮಕ್ಕಳಿಗೆ, ವೃದ್ಧರಿಗೆ ಅಥವಾ ಇತರೆ ಆರೋಗ್ಯ ಸಂಬಂಧಿ, ಅದು ಹೃದಯ ಸಂಬಂಧಿ ಇರ್ಬೋದು, ಕಿಡ್ನಿ ಸಂಬಂಧಿತ ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಸೊ ಆ ಬಾಧಿತರಿಗೆ ಅತಿ ಹೆಚ್ಚಾಗಿ ಬೇಗ ಕೋವಿಡ್ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಅವರು ತೀರಾ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸಂದೇಶ ಕೂಡ ಕೊಡ್ತಾ ಇದೆ ಆರೋಗ್ಯ ಇಲಾಖೆ. ಅದರ ಜೊತೆಗೆ ಈಗ ಸಾರ್ವಜನಿಕ ಸ್ಥಳಗಳಲ್ಲಿ ಹೋಗುವಾಗ ಮಾಸ್ಕ್ ಅನ್ನ ಧರಿಸಿಕೊಳ್ಳೋದು ಉತ್ತಮ ಅನ್ನುವಂತಹ ಸಲಹೆ ಜೊತೆಗೆ ನಿರ್ದೇಶನವನ್ನು ಕೊಟ್ಟಿದೆ. ಹಾಗಾಗಿ ಇದರ ಜೊತೆಗೆ ಈಗ ಸದ್ಯದ ಮಟ್ಟಿಗೆ ಏನಾದರೂ ಟೆಸ್ಟಿಂಗ್ ಮಾಡಬೇಕು ಅಂದ್ರೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಅವರಿಗೆ ಟೆಸ್ಟಿಂಗ್ ಅನ್ನ ಮಾಡಲಾಗುತ್ತೆ. ಆದ್ರೆ ನಾಳೆ ಹಾಗೂ ಸೋಮವಾರದಿಂದ ತುಂಬಾ ಸ್ಪೀಡ್ ಆಗಿ ಕೋವಿಡ್ ಟೆಸ್ಟ್ ಗಳನ್ನ ಮಾಡುವಂತಹ ಸಾಧ್ಯತೆ ಆರೋಗ್ಯ ಇಲಾಖೆ ಪ್ಲಾನ್ ಅನ್ನ ಹಾಕೊಂಡಿದೆ. ಹೆಚ್ಚುವರಿಯಾಗಿ ಆಸ್ಪತ್ರೆಗೆ ಕಿಟ್ ಗಳನ್ನ ಕಳಿಸಿ ಯಾರಾದರೂ ಸಿಂಪ್ಟಮ್ಸ್ ಇದ್ದಲೇ, ಯಾಕಂದ್ರೆ ಈಗ ಶುರುವಾಗುತ್ತೆ, ಈಗ ಮಳೆಗಾಲ ಬಂತು ಅಂದ್ರೆ ಸಾಮಾನ್ಯವಾಗಿ ಶೀತ, ಜ್ವರ, ಆ ರೀತಿಯ ಫ್ಲೂ ಸಿಂಪ್ಟಮ್ಸ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಟೆಸ್ಟ್ ಗಳನ್ನ ಮಾಡೋದಕ್ಕೆ ಕಿಟ್ ಗಳನ್ನ ರವಾನೆ ಮಾಡ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಉಸಿರಾಟದ ತೊಂದರೆ ಇರಬಹುದು ಅಥವಾ ಜ್ವರ, ಶೀತ ಆ ರೀತಿಯ ಲಕ್ಷಣಗಳಿದ್ರೆ ಅವರಿಗೆ ಕೋವಿಡ್ ಟೆಸ್ಟ್ ಗಳನ್ನ ಮಾಡೋದಕ್ಕೆ ಸೂಚನೆಗಳನ್ನ ಕೂಡ ಕೊಡ್ತಾರೆ. ಅರವಿಂದ್, ಗಾಬರಿಗೊಳ್ಳುವ ಅವಶ್ಯಕತೆ ಇಲ್ಲ, ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ಮುಂಜಾಗರೂಕತೆಯನ್ನು ನಾವು ವಹಿಸಲೇಬೇಕಾಗುತ್ತೆ. ಈಗ ನಾಳೆಯಿಂದಲೇ ರಾಜ್ಯದಲ್ಲಿ ಕೋವಿಡ್ ಟೆಸ್ಟ್ ಆರಂಭ ಆಗ್ತಾ ಇದೆ. ಹೇಗೆ ಸಾರ್ವಜನಿಕವಾಗಿ ಪಬ್ಲಿಕ್ ಆಗಿ ಮಾಡ್ತಾರೆ ಅಂದ್ರೆ ಹಂಗಲ್ಲ. ಮೆಡಿಕಲ್ ಕಾಲೇಜು, ಆಸ್ಪತ್ರೆ, ಜಿಲ್ಲಾಸ್ಪತ್ರೆಗಳಿಗೆ ಕೋವಿಡ್ ಟೆಸ್ಟ್ ಕಿಟ್ ಅನ್ನು ಕಳಿಸ್ಕೊಡ್ತಾರೆ. 8 RT-PCR ಟೆಸ್ಟಿಂಗ್ ಲ್ಯಾಬ್ ಓಪನ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಸೋಮವಾರದಿಂದ ಈಗ ಕೋವಿಡ್ ಹೆಲ್ತ್ ಬುಲೆಟಿನ್ ಮೊದಲೆಲ್ಲ ರಿಲೀಸ್ ಮಾಡ್ತಿದ್ರಲ್ಲ, ಪ್ರತಿದಿನ ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೆಷ್ಟು ಕೇಸ್ ಬಂತು ಅಂತ, ಹಾಗೆ ಸೋಮವಾರದಿಂದ ಹೆಲ್ತ್ ಬುಲೆಟಿನ್ ಕೂಡ ಬಿಡುಗಡೆ ಮಾಡ್ತಾರಂತೆ. ಹೆಲ್ತ್ ಬುಲೆಟಿನ್ ಬಿಡುಗಡೆಗೆ ಆರೋಗ್ಯ ಇಲಾಖೆ ನಿರ್ಧಾರ ಮಾಡಿದೆ. ಯಾಕೆ ಅಂತಂದರೆ
ಇದು ಸೀಸನಲ್ ಎಂಟಿಟಿ ಅಂತ ಎಲ್ಲರೂ ಕರಿತಾ ಇರೋದು ಡಾಕ್ಟರ್ಸ್ ಇವಾಗ. ಅಂದರೆ ಈ ಆರಂಭದ ಮಳೆಗಾಲ ಏನಿದೆ, ಆರೋಗ್ಯ ಕೆಡುತ್ತೆ ಸ್ವಲ್ಪ ಈ ಸಂದರ್ಭದಲ್ಲಿ, ಅದು ಅಷ್ಟಕ್ಕೆ ನಿಂತು ಹೋಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ? ಅಷ್ಟಕ್ಕೆ ನಿಂತು ಹೋದರೆ ಕಷ್ಟ, ತೊಂದರೆ ಇಲ್ಲ. ಕಂಟಿನ್ಯೂ ಆದರೆ ಕಷ್ಟ. ಈಗ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಗಳೇನಿದೆ, ಅಲ್ಲಿ ಜಿಲ್ಲಾಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಕಿಟ್ಗಳನ್ನು ಹೆಚ್ಚೆಚ್ಚು ಕಳಿಸ್ಕೊಡ್ತಾರೆ. 8 RT-PCR ಟೆಸ್ಟಿಂಗ್ ಲ್ಯಾಬ್ ಓಪನ್ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಸೋಮವಾರದಿಂದ ಕೋವಿಡ್ ಹೆಲ್ತ್ ಬುಲೆಟಿನನ್ನು ರಿಲೀಸ್ ಮಾಡ್ತಾರಂತೆ. ಪ್ರತಿ ಸಾಯಂಕಾಲ ಪ್ರತಿದಿನ ಅದು ರಿಲೀಸ್ ಆಗುತ್ತೆ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕೇಸ್ ಕಂಡು ಬಂದಿದೆ, ಎಷ್ಟು ಟೆಸ್ಟಿಂಗ್ ಮಾಡಿದ್ದೀವಿ, ಅದರಲ್ಲಿ ಎಷ್ಟು ಪಾಸಿಟಿವ್ ಇದೆ, ಎಷ್ಟು ನೆಗೆಟಿವ್ ಬಂತು, ಆಮೇಲೆ ಅವರ ಆರೋಗ್ಯ ಸ್ಥಿತಿ ಹೇಗಿದೆ, ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಆರೋಗ್ಯ ಇಲಾಖೆ ಕೊಡೋದಕ್ಕೆ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಮೈ ಮರೆಯುವಂತಿಲ್ಲ. ನೀವು ಮನೆಯಲ್ಲಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಆಗಾಗ್ಗೆ ಸ್ಯಾನಿಟೈಸ್ ಮಾಡ್ಕೊಳ್ತಾ ಇರಬೇಕು, ಮಾಸ್ಕ್ ಹಾಕಬೇಕು, ಈ ರೀತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪವಿತ್ರ ಅವರಿಂದ ಪಡ್ಕೊಳ್ಳೋಣ. ಪವಿತ್ರ, ಈಗ ಪ್ರಮುಖವಾಗಿ ಕೋವಿಡ್ ಟೆಸ್ಟಿಂಗ್ ಸೋಮವಾರದಿಂದ ಯಾವ ಪ್ರಮಾಣದಲ್ಲಿ ಶುರುವಾಗುತ್ತೆ? ಸಾರ್ವಜನಿಕರು ಒಂದು ವೇಳೆ ಟೆಸ್ಟ್ ಮಾಡಿಸ್ಬೇಕು ಅಂದರೆ ಎಲ್ಲಿ ಹೋಗಬೇಕು, ಏನು ಮಾಹಿತಿ? ಅರವಿಂದ್, ಸೋಮವಾರದಿಂದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು, ಪ್ರಮುಖವಾಗಿರುವಂತಹ ಸರ್ಕಾರಿ ಆಸ್ಪತ್ರೆಗಳಿಗೆ ಕೋವಿಡ್ ಕಿಟ್ಗಳನ್ನು ರವಾನೆ ಮಾಡಲಾಗುತ್ತೆ. ಎಸ್ಪೆಷಲಿ RT-PCR ಟೆಸ್ಟಿಂಗ್ ಲ್ಯಾಬ್ಗಳನ್ನು ಕೂಡ ಓಪನ್ ಮಾಡುವಂತಹ ನಿರ್ಧಾರವನ್ನು ಮಾಡುತ್ತೆ. ಸಾಮಾನ್ಯವಾಗಿ ಅದಕ್ಕಾಗಿಯೇ ಪ್ರತ್ಯೇಕವಾಗಿರುವಂತಹ ಒಂದು ಟೆಸ್ಟಿಂಗ್ ಲ್ಯಾಬ್ಗಳನ್ನು ಮಾಡಲಾಗುತ್ತೆ, ಸೆಟಪ್ ಮಾಡಲಾಗುತ್ತೆ. ಯಾಕಂದರೆ ಬೇರೆ ಕಡೆ ಮಿಕ್ಸಪ್ ಆಗೋದು ಬೇಡ ಅನ್ನುವಂತಹ ಕಾರಣಕ್ಕೆ. ಸೊ ಈ ಬಾರಿಯೂ ಕೂಡ ಅದನ್ನೇ ಮಾಡಲಾಗುತ್ತೆ. KC ಜನರಲ್, ಬೆಂಗಳೂರಿನ KC ಜನರಲ್ ಆಗಿರ್ಬೋದು, ಬೌರಿಂಗ್ ಆಗಿರ್ಬೋದು, ವಿಕ್ಟೋರಿಯಾ ಆಸ್ಪತ್ರೆ ಆಗಿರ್ಬೋದು, ಪ್ರಮುಖ ಸರ್ಕಾರಿ ಆಸ್ಪತ್ರೆ ಟೆಸ್ಟಿಂಗ್ ನಡೆಯುತ್ತೆ. ಈಗಾಗಲೇ ಸರ್ಕಾರ ಕೂಡ ಒಂದು ಮಾಹಿತಿಯನ್ನ ಕೊಡ್ತಾ ಇದೆ. ಖಾಸಗಿ ಲ್ಯಾಬ್ನಲ್ಲೂ ಕೂಡ ಮಾಡ್ತಾರೆ, ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಟೆಸ್ಟಿಂಗ್ ಅವೈಲೇಬಲ್ ಇರೋದ್ರಿಂದ ಏನಾದರೂ ಜನರಿಗೆ ತಮ್ಮ ಜ್ವರ, ಶೀತ ಈ ರೀತಿಯ ಗುಣಲಕ್ಷಣಗಳು ಹೆಚ್ಚಳವಾಗಿದ್ರೆ ಅಥವಾ ಉಸಿರಾಟದ ತೊಂದರೆ, ಮೈನ್ಲಿ ಕಾನ್ಸಂಟ್ರೇಟ್ ಮಾಡುವಂಥದ್ದು ಉಸಿರಾಟದ ತೊಂದರೆ ಏನಾದರೂ ಕಂಡು ಬಂದಲ್ಲಿ ಕೋವಿಡ್ ಟೆಸ್ಟ್ಗೆ ಶಿಫಾರಸನ್ನ ಮಾಡಲಾಗುತ್ತೆ. ಹಾಗಾಗಿ ಸೋಮವಾರದಿಂದ ಎಲ್ಲಾ ಸೆಟಪ್ಗಳನ್ನು ಮಾಡಲಾಗುತ್ತೆ. ಈಗಾಗಲೇ ಅಧಿಕಾರಿಗಳ ಸಭೆ ಕೂಡ ನಡೆದಿದೆ. ಕಳೆದ 20 ದಿನಗಳಲ್ಲಿ ಕೇಸ್ ಏರಿಕೆಯಾಗಿರೋದ್ರಿಂದ ಟೆಸ್ಟ್ ಮಾಡಿದಾಗ ಇನ್ನೂ ಕೇಸಸ್ಗಳು ಹೆಚ್ಚಳ ಆಗ್ಬೋದು ಅನ್ನುವಂತಹ ಅನುಮಾನ ಇದೆ. ಹಾಗಾಗಿ ಈ ರೀತಿಯ ಟೆಸ್ಟ್ಗಳನ್ನು ನಡೆಸಲಾಗುತ್ತೆ. ಸೊ ಜನರ ಜೊತೆಗೆ ಮಕ್ಕಳಿಗೆ ಹೆಚ್ಚಿನ ಕೇಸಸ್ಗಳು ಮಕ್ಕಳಲ್ಲೇ ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಮಕ್ಕಳಲ್ಲೂ ಕೂಡ ಈ ಟೆಸ್ಟಿಂಗ್ಗಳ ಅಂದರೆ ಆಸ್ಪತ್ರೆಗೆ ಬಂದಾಗ ಅವ್ರಿಗೂ ಕೂಡ ಟೆಸ್ಟ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಂತ ಪ್ರತ್ಯೇಕವಾಗಿ ಮಕ್ಕಳಲ್ಲೂ ಕೂಡ ಟೆಸ್ಟಿಂಗ್ ಮಾಡೋದಕ್ಕೆ ಸೂಚನೆಗಳನ್ನು ಕೊಡಲಾಗಿದೆ. ರ್ಯಾಂಡಮ್ ಟೆಸ್ಟ್ ಅಂತ ಮಾಡೋದಿಲ್ಲ, ಬರೇ ಗುಣಲಕ್ಷಣಗಳು ಯಾರಿಗಾದ್ರೂ ಇದ್ರೆ ಅಥವಾ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಕೋವಿಡ್ ಕಾಣಿಸ್ಕೊಂಡಿದ್ದಲ್ಲಿ ಅವರ ಫ್ಯಾಮಿಲಿಯವರಿಗೆ ಟೆಸ್ಟ್ ಮಾಡೋದು, ಆ ರೀತಿಯ ಕ್ಯಾಂಪ್ಗಳು ಈಗ ಸೋಮವಾರದಿಂದ ನಡೆಯುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಪವಿತ್ರ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸರ್ಕಾರವೂ ಕೂಡ ಏನು ಸುಮ್ಮನೆ ಕೂತಿಲ್ಲ, ಜನರೂ ಸುಮ್ಮನೆ ಕೂತಿಲ್ಲ. ಹಾಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಪ್ರಮುಖವಾಗಿ ಈಗ ಆರೋಗ್ಯದ ವಿಚಾರದಲ್ಲಿ ಯಾರೂ ನಿರ್ಲಕ್ಷ್ಯವನ್ನು ಮಾಡಬೇಡಿ ಅಂತಕ್ಕಂಥದ್ದು ಒಂದು ಎಚ್ಚರಿಕೆ.